स्वागत है आपका बी न्यूज नेशन में। मैं हूं आबिद हुसैन। बीजापुर में एयरपोर्ट निर्माण के कामगारी को सीएम द्वारा लोकार्पण किया जाएगा। डिप्टी सीएम कारजोल बीजापुर में मीडिया से बात करते हुए डिप्टी सीएम गोविंद कारजोल ने कहा कि कोविड और राज्य के बजट व्यवस्था के चलते सीएम इस एयरपोर्ट कामगारी को वर्चुअल प्रोग्राम के जरिए लोकार्पण करेंगे। बीजापुर शिवमोगा एयरपोर्ट के कामगारियों को एक साथ लोकार्पण किया जाएगा। सीएम बजट में बिजी होने से वर्चुअल प्रोग्राम के जरिए ही ये किया जा रहा है। इस एयरपोर्ट निर्माण का बजट 220 करोड़ सरकार से जारी किया गया है, जो पहले चरण में 97 करोड़ दिया जाएगा और दूसरे चरण में 123 करोड़ देने की बात कही है डिप्टी सीएम गोविंद कारजोल ने। दिनांक 15/2/2021 ಬೆಳಗ್ಗೆ 11 ಗಂಟೆಗೆ ಐತಿಹಾಸಿಕ ನಗರ ವಿಜಯಪುರದಲ್ಲಿ ವಿಮಾನ ನಿಲ್ದಾಣದ ಕಾರ್ಯ ಪ್ರಾರಂಭೋತ್ಸವ ಮತ್ತು ಭೂಮಿ ಪೂಜೆಯನ್ನು ಬೆಳಗ್ಗೆ 11 ಗಂಟೆಗೆ ನೆರವೇರಿಸ್ತಾ ಇದ್ದೀವಿ. ಸಾರ್ವಜನಿಕರು, ಉದ್ಯಮಿಗಳು, ರೈತ ಬಾಂಧವರು ಎಲ್ಲರೂ ಕೂಡ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ವಿಜಯಪುರದಲ್ಲಿ ಇರ್ತಕ್ಕಂಥ ಗೋಳಗುಮಠ ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಗೋಳಗುಮಠ, ಇದನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರತಕ್ಕಂಥದ್ದು ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಕೊರತೆ ಇರತಕ್ಕಂಥದ್ದು ಮನಗಂಡು ಬಹಳಷ್ಟು ಜನ ವಿಮಾನ ನಿಲ್ದಾಣ ಇರೋ ಕಡೆನೇ ಬಂದು ಇಳಿತಾ ಇದ್ದಾರೆ. ಹಾಗಾಗಿ ವಿಜಯಪುರ ನಗರ ಯಾವ ಪ್ರಮಾಣದಲ್ಲಿ ಟೂರಿಸಂ ಕೇಂದ್ರವಾಗಿ ಪರಿವರ್ತನೆ ಆಗಬೇಕು, ಆ ನಿಟ್ಟಿನಲ್ಲಿ ಕಳೆದ 100 ವರ್ಷಗಳಿಂದ ಆಗಿರಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ವಿಮಾನ ನಿಲ್ದಾಣ ಇಲ್ಲದೆ ಇರುವುದು ಮತ್ತು ರೈಲು ಸೌಲಭ್ಯಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರದೇ ಇರೋ ಕಾರಣಕ್ಕಾಗಿ ಈ ಪ್ರವಾಸಿ ವಿಚಾರದಲ್ಲಿ ಹಿಂದುಳಿದಿದೆ. ಅದಕ್ಕೆ ಇವತ್ತು ನಾವು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಐತಿಹಾಸಿಕ ನಗರಕ್ಕೆ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹಿಂದೆ 2008ರಿಂದ 2013ವರೆಗೂ ಭಾರತೀಯ ಜನತಾ ಪಕ್ಷ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ 727 ಎಕರೆ ಭೂಮಿ ಖರೀದಿಸಿ ವಿಮಾನ ನಿಲ್ದಾಣ ಮಂಜೂರು ಮಾಡಿ ಟೆಂಡರ್ ಕೂಡ ಮಾಡಿದ್ವಿ. ಟೆಂಡರ್ದಲ್ಲಿ ಭಾಗವಹಿಸಿದಂಥವರು ಮಾಡದೇ ಇರುವುದರಿಂದ ಸುಮಾರು 10-12 ವರ್ಷಗಳ ಕಾಲ ವಿಮಾನ ನಿಲ್ದಾಣ ವಿಳಂಬ ಆಯಿತು. ಇವತ್ತು ಮತ್ತೆ ಯಡಿಯೂರಪ್ಪನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿವಮೊಗ್ಗ ಮತ್ತು ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಮಾಡಬೇಕನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಪತ್ರ ವ್ಯವಹಾರ ಮಾಡಿದ್ವಿ. ಅವರು ಅನುದಾನದ ಕೊರತೆಯಿಂದ ರಾಜ್ಯ ಸರ್ಕಾರವೇ ನೀವೇ ಮಾಡಿಕೊಳ್ಳಿ ಅಂತೇಳಿ ಒಪ್ಪಿಗೆ ಸೂಚಿಸಿದ್ದರಿಂದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಿಂದ ಇವತ್ತು ನಾವು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. 1 ವರ್ಷದಲ್ಲಿ ವಿಮಾನ ನಿಲ್ದಾಣ ಕಾರ್ಯ ಮುಗಿಬೇಕು ಅಂತೇಳಿ ನಮ್ಮ ಆಸೆ ಇದೆ. ಅದನ್ನು ನಮ್ಮ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ, 1 ವರ್ಷದೊಳಗಾಗಿ ಮುಗಿಸಿಕೊಡಬೇಕು ಅಂತೇಳಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಬಂಧಪಟ್ಟಂಥ ಇಲಾಖಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸಂಸದರಾದ ಮಾನ್ಯ ಶ್ರೀ ರಮೇಶ್ ಚಿಗಜಿಣಗಿ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ. की खूबसूरती का साथी A1 ग्रेनाइट एंड मार्बल्स अपने घर की खूबसूरती के लिए हर तरह के फर्श, बाथरूम टाइल्स और आंगन को दिलकश बनाने पार्किंग टाइल्स और चमकदार वेट्रीफाइड और कड़पा कम दामों में आपके बजट और आपके सपनों के घर का हमें है ख्याल। आकर्षित और मन मोह लेने वाले डिजाइन के साथ आज ही विजिट कीजिए A1 ग्रेनाइट एंड मार्बल्स, अतनी रोड, पुष्कर नगर, SYN 752 बीजापुर। मोबाइल संख्या 8073639921 7411651430 पर। और खबरों के लिए देखते रहिए बी न्यूज नेशन।